ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ಕೂಡ ಸಾಂತ್ವನ ಹೇಳುವ ಒಂದು ಜೀವ ನಮ್ಮ ಜೊತೆಗಿದ್ದರೆ ಸಾಕು. ಸ್ವಲ್ಪ ಹೊತ್ತಾದರೂ ಕಷ್ಟ ನೋವುಗಳನ್ನೆಲ್ಲ ಮರೆತು ನೆಮ್ಮದಿಯಿಂದ ಇರಬಹುದು. ಇದು ಒಂದು ಪರಮ ದೈವ ಭಕ್ತನ ಕತೆ. ಒಂದು ಊರಿನಲ್ಲಿ ಒಬ್ಬ ಪರಮ ದೈವ ಭಕ್ತರಿದ್ದರು. ಏನೇ ಆದರೂ ದೇವರು ರಕ್ಷಿಸ್ತಾನೆ ಎನ್ನುವ ಅತಿ ದೊಡ್ಡ ನಂಬಿಕೆಯಿಂದ ಅವರು ಬದುಕುತ್ತಿದ್ದರು. ಎಲ್ಲರಿಗೂ ಒಳಿತನ್ನೇ ಬಯಸುವ, ಒಳಿತಿನ ಪಾಠಗಳನ್ನೇ ಹೇಳುವ ಅವರ ಬಗ್ಗೆ ಊರಿನವರಿಗೂ ತುಂಬ ಗೌರವ ಇತ್ತು. ದಿನದ ಹೆಚ್ಚಿನ ಹೊತ್ತು ದೇವರ ಧ್ಯಾನದಲ್ಲಿ ಏರುತ್ತಿದ್ದ ಅವರೇ ಕೆಲವರ ಪಾಲಿಗೆ ದೇವರಂತೆ ಕಾಣುತ್ತಿದ್ದರು. ಹೀಗಿರುತ್ತಾ ಒಂದು ಬಾರಿ ಭಾರೀ ಮಳೆಯಿಂದ ಊರಿನ ನದಿ ಹಳ್ಳ ಕೊಳ್ಳಗಳೆಲ್ಲ ತುಂಬಿ ನೆರೆ ನೀರು ಆವರಿಸಿತು. ಇಡೀ ಊರೇ ಪ್ರವಾಹದ ನೀರಿನಲ್ಲಿ ಮುಳುಗಿತು. ಊರಿನ ಜನರೆಲ್ಲ ತಮ್ಮ ಊರು ಬಿಟ್ಟು ಪಕ್ಕದ ಎತ್ತರದ ಪ್ರದೇಶಕ್ಕೆ ಓಡಿ ಹೋಗಲು ಶುರು ಮಾಡಿದರು. ಆದರೆ ಈ ದೈವಭಕ್ತ ಸಜ್ಜನರು ಮಾತ್ರ ತಾನು ಎಲ್ಲೂ ಹೋಗುವುದಿಲ್ಲ, ಈ ಪ್ರವಾಹವನ್ನೆಲ್ಲ ದೇವರ ಪಾಲಿಗೆ ಏನೂ ಅಲ್ಲ, ಅವನೇ ನನ್ನ ರಕ್ಷಿಸುತ್ತಾನೆ ಎಂದು ನಂಬಿದರು. ಊರಿನವರು ಬೆಟ್ಟದ ಕಡೆಗೆ ಓಡುವಾಗ ಇವರ ಮನೆಯ ಮುಂಭಾಗದಲ್ಲಿ ಬಂದು ದಯವಿಟ್ಟು ಬನ್ನಿ ಗುರುಗಳೇ ಎಂದು ಮನವಿ ಮಾಡಿದರು. ಆದರೆ ಈ ಗುರುಗಳು ಮಾತ್ರ ಅದನ್ನು ನಯವಾಗಿ ನಿರಾಕರಿಸಿದರು. ನನಗೆ ಭಗವಂತನ ಮೇಲೆ ನಂಬಿಕೆ ಇದೆ, ನನಗೆ ಅವನು ಏನೂ ಮಾಡುವುದಿಲ್ಲ ಎಂದು ಹೇಳಿದರು. ಮುಂದೆ ಸ್ವಲ್ಪ ಹೊತ್ತಿಗೆ ನೀರು ಅವರ ಮನೆಯ ಅಂಗಳವನ್ನೆಲ್ಲ ತುಂಬಿತು. ಮನೆಯ ಒಳಗಿದ್ದವರ ಸೊಂಟದವರೆಗೂ ನೀರು ಬಂತು. ಆದರೆ ಗುರುಗಳು ಮಾತ್ರ ಮನೆ ಬಿಟ್ಟು ಹೋಗಲು ಬಯಸಲಿಲ್ಲ. ದೇವರು ಮನಸ್ಸು ಮಾಡಿದರೆ ಈ ಪ್ರವಾಹವನ್ನು ಇಳಿಸಲು ಎಷ್ಟು ಹೊತ್ತು ಎನ್ನುವ ನಂಬಿಕೆ ಅವರದು. ಅಷ್ಟು ಹೊತ್ತಿಗೆ ಊರಿನ ಮನೆಗಳಲ್ಲಿ ಸಿಕ್ಕಿಬಿದ್ದಿದ್ದ ವಯಸ್ಸಾದವರು ಅಶಕ್ತರನ್ನು ರಕ್ಷಿಸಲು ದೋಣಿಗಳನ್ನು ತರಲಾಗಿತ್ತು. ಊರಿನವರು ಮತ್ತು ರಕ್ಷಣಾ ತಂಡದವರು ದೋಣಿಯನ್ನು ಇವರ ಮನೆ ಬಾಗಿಲಿಗೆ ತಂದು ನಿಲ್ಲಿಸಿದರು. ಆಗ ಗುರುಗಳು, ಇಲ್ಲ, ನೀರು ತಗ್ಗುತ್ತದೆ ಅಥವಾ ಹೇಗಾದರೂ ದೇವರನ್ನು ರಕ್ಷಿಸುತ್ತಾನೆ ಎಂದು ಹೇಳಿ ಅವರನ್ನು ಸಾಗ ಹಾಕಿದರು. ದೇವರ ಮೇಲಿನ ಅವರ ಅಚಲ ನಂಬಿಕೆ ಕಂಡು ಎಲ್ಲಿಗೆ ಬಂದವರು ಮೂಗಿಗೆ ಬೆರಳಿಟ್ಟರು. ಇನ್ನೂ ಸ್ವಲ್ಪ ಹೊತ್ತು ಕಳೆಯಿತು. ನೀರು ಇನ್ನಷ್ಟು ಏರತೊಡಗಿತು. ಊರಿನ ಜನರೆಲ್ಲ ಬಹುತೇಕ ಅಲ್ಲಿಂದ ಓಡಿ ಹೋಗಿ ರಕ್ಷಣೆ ಪಡೆದಿದ್ದರು. ಆದರೂ ಕೆಲವರು ನಡುಗಡ್ಡೆಗಳಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು. ಅವರನ್ನು ಹೆಲಿಕಾಪ್ಟರ್ ಮೂಲಕ ರಕ್ಷಿಸುವ ಕಾರ್ಯಾಚರಣೆ ನಡೆಯಿತು. ಊರಿನ ಜನರು ಗುರುಗಳು ಇನ್ನು ಮನೆಯಲ್ಲೇ ಇರುವುದಾಗಿ ತಿಳಿಸಿದರು. ಹೆಲಿಕಾಪ್ಟರ್ ಕಾರ್ಯಾಚರಣೆ ನಡೆಸುವುದು ಇವರ ಮನೆ ಮುಂದೆ ಬಂದು ಹಗ್ಗ ಇಳಿಸಿ ಇದನ್ನು ಹಿಡಿದುಕೊಳ್ಳಿ ಎಂದರು. ಆಗಲೂ ಗುರುಗಳು ದೇವರನ್ನೇ ನಂಬಿ ಕುಳಿತರು. ಸ್ವಲ್ಪ ಹೊತ್ತಿಗೆ ನೀರು ಇನ್ನಷ್ಟು ಹೆಚ್ಚಿತು. ಗುರುಗಳು ನೀರಿನಲ್ಲಿ ಮುಳುಗಿ ಪ್ರಾಣವನ್ನೇ ಕಳೆದುಕೊಂಡರು. ಕೊನೆಯ ಕ್ಷಣದವರೆಗೂ ಭಗವಂತನೇ ಬಂದು ತನ್ನನ್ನು ರಕ್ಷಣೆ ಮಾಡುತ್ತಾನೆ ಎಂದು ನಂಬಿದ ಅವರಿಗೆ ಪ್ರಾಣ ಹೋಗುವ ಹೊತ್ತಿಗೆ ದೇವರ ಮೇಲೆ ಸಿಟ್ಟು ಬಂದಿತ್ತು. ಜೀವನದ ಪ್ರತಿ ಕ್ಷಣವನ್ನು ದೇವರ ನೆನಪಿನಲ್ಲಿ ಸ್ಮರಣೆಯಲ್ಲಿ ಕಳೆದುದಕ್ಕೆ ಕೊಟ್ಟ ಫಲ ಇದುವೇನಾ ಎಂದು ಅವರು ಬೇಸರಗೊಂಡರು. ಇತ್ತ ಅವರ ಪ್ರಾಣ ಪಕ್ಷಿ ಹೋಗಿ ದೇವರ ಮುಂದೆ ನಿಂತಿತು. ಆಗ ಗುರುಗಳು ದೇವರ ಮುಂದೆಯೇ ತನ್ನ ಆಕ್ಷೇಪಣೆಯನ್ನು ಸಲ್ಲಿಸಿದರು. ಅಲ್ಲ ದೇವರೇ, ಊರಿನಲ್ಲಿ ಅದೆಷ್ಟೋ ಕಳ್ಳರು ಸುಳ್ಳರೂ ಇದ್ದರು, ಅವರೆಲ್ಲರೂ ಪ್ರಾಣ ಉಳಿಸಿಕೊಂಡಿದ್ದಾರೆ. ಆದರೆ ಸದಾಕಾಲ ನಿನ್ನನ್ನು ಧ್ಯಾನಿಸುವ ಭಜಿಸುವ ನನ್ನನ್ನು ಮಾತ್ರ ನೀನು ರಕ್ಷಿಸಲಿಲ್ಲ ಎಂದು ಹೇಳಿದರು. ಆಗ ದೇವರು, ಭಕ್ತ, ನಿಜಕ್ಕೂ ನಿನ್ನ ಮೇಲೆ ಅತಿಯಾದ ಪ್ರೀತಿ ಇದೆ. ನಿಜವೆಂದರೆ ನಾನು ಹಲವು ರೂಪಗಳಲ್ಲಿ ಬಂದು ನಿನ್ನನ್ನು ರಕ್ಷಿಸಲು ಪ್ರಯತ್ನಿಸಿದೆ. ಮೊದಲು ಯಾರೋ ದಾರಿಹೋಕರ ಮೂಲಕ ನಿನಗೆ ಸಂದೇಶ ಕಳುಹಿಸಿದೆ, ಬಳಿಕ ನಾವೆಯನ್ನೇ ಕಳುಹಿಸಿದೆ, ಕೊನೆಗೆ ವಿಮಾನವನ್ನೇ ಕಳುಹಿಸಿದೆ. ಆದರೆ ನೀನು ನನ್ನ ದೊಡ್ಡ ಭಕ್ತನೇ ಆದರೂ ಬಂದಿದ್ದು ನಾನು ಎನ್ನುವ ಅರಿವು ನಿನಗಾಗಲಿಲ್ಲ. ದೇವರು ಯಾವ ರೂಪದಲ್ಲಾದರೂ ಬಂದು ನಮ್ಮನ್ನು ರಕ್ಷಿಸುತ್ತಾನೆ ಎಂದು ಬೋಧನೆ ಮಾಡಿದ ನೀನೇ ಈ ಸಾರಿ ನಾನು ಬಂದ ಯಾವ ರೂಪಗಳನ್ನು ಗುರುತಿಸಲಿಲ್ಲವಲ್ಲ ಎಂದು ಪ್ರಶ್ನಿಸಿದ. ನೀನು ಅಂತಲ್ಲ, ತುಂಬ ಜನ ಹೀಗೆ ಇರುತ್ತಾರೆ. ದೇವರು ಇದೇ ರೀತಿಯಲ್ಲಿ ಸಹಾಯ ಮಾಡಬೇಕು, ಇದೇ ರೂಪದಲ್ಲಿ ತಮ್ಮನ್ನು ಉದ್ಧರಿಸಬೇಕು ಎಂದು ಬಯಸುತ್ತಾರೆ. ಹೀಗಾಗಿ ಉಳಿದ ಅವಕಾಶಗಳನ್ನೆಲ್ಲ ಮಿಸ್ ಮಾಡಿಕೊಳ್ಳುತ್ತಾರೆ. ದೇವರೇ ನನಗೆ ಹಣ ಕೊಡು ಎಂದು ಅನನ್ಯ ಭಕ್ತಿಯಿಂದ ಕೇಳುತ್ತಾರೆ. ಅವರಿಗೆ ಲಾಟರಿ ಹೊಡೆಯಬೇಕು ಎನ್ನುವ ಆಸೆ ಇರುತ್ತದೆ. ನಿಜವೆಂದರೆ ನಾನು ಅವನಿಗೆ ಒಂದು ಒಳ್ಳೆಯ ಉದ್ಯೋಗ ಒದಗಿಸುವ ಮೂಲಕ ಲಾಟರಿಗಿಂತಲೂ ಹೆಚ್ಚು ಸಂಪಾದಿಸುವ ಅವಕಾಶ ಕೊಟ್ಟಿರುತ್ತೇನೆ. ಅವನು ಅದನ್ನು ಗಮನಿಸಿಯೇ ಇರುವುದಿಲ್ಲ. ಬದುಕಿನಲ್ಲಿ ಅವಕಾಶಗಳು ಬರುವುದು ಅಂತಾರಲ್ಲ, ಅದು ದೇವರು ಕೊಡುವ ಚಾನ್ಸ್ಗಳು. ಅದನ್ನು ಬಳಸಿಕೊಳ್ಳದೆ ಹೋದರೆ ದೇವರನ್ನು ದೂರಿ ಏನು ಪ್ರಯೋಜನ ಎಂದು ಕೇಳಿದರು. ಗುರುಗಳಿಗೆ ಎಲ್ಲವೂ ಮತ್ತೆ ನೆನಪಾಗತೊಡಗಿತು. ಏನು ಮಾಡುವುದು, ಕಾಲ ಮಿಂಚಿ ಹೋಗಿತ್ತು. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದರೆ ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಒಬ್ಬ ತಂದೆ ಎಷ್ಟು ಚೆನ್ನಾಗಿ ಈ ಮಾತನ್ನು ಹೇಳಿದ್ದಾರೆ ನೋಡಿ. ಸಂತಸದಲ್ಲಿ ನಮಗೆ ಗೆಳೆಯರು ಬೇಕು, ಆದರೆ ದುಃಖದಲ್ಲಿ ನನ್ನ ಮಗಳೊಬ್ಬಳು ಇದ್ದರೆ ಸಾಕು. ನಮಗೆ ತೊಂದರೆ ಕೊಟ್ಟವರನ್ನೆಂದೂ ಮರೆಯಬಾರದು.
ನಾವು ಗಟ್ಟಿಯಾಗಿ ನಿಲ್ಲಲು ಸಾಧ್ಯವಾಗಿದ್ದೇ ಅವರಿಂದ. ಅವರಿಗೊಂದು ಧನ್ಯವಾದವಿರಲಿ. ಯೋಚಿಸಿ ನೋಡಿದರೆ ಎಲ್ಲರೂ ನಮ್ಮವರೇ, ಆದರೆ ಚಿಂತಿಸಿ ನೋಡಿದರೆ ಯಾರೂ ನಮ್ಮವರಲ್ಲ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳು ಬಾರದಂತೆ ಮಾಡು ದೇವರೇ ಎಂದಾಗ ಮೂರ್ತಿ ಮುಗುಳ್ಳಗುತ್ತಾ ಹೇಳಿತು, ನಾನು ಉಳಿ ಏಟು ಪಡೆಯದಿದ್ದರೆ ನೀನು ಕೈ ಮುಗಿಯುತ್ತಿರಲಿಲ್ಲ ಎಂದು. ನಾವೆಷ್ಟೇ ಬೇಡ ಅಂದರೂ ಈ ಸಮಾಜದಲ್ಲಿ ಬದುಕಲೇಬೇಕು. ಕೆಲವರು ನಗಿಸ್ತಾರೆ, ಕೆಲವರು ಅಳಿಸ್ತಾರೆ, ಕೆಲವರು ಆಶೀರ್ವಾದ ಮಾಡುತ್ತಾರೆ, ಕೆಲವರು ಪಾಠ ಕಲಿಸ್ತಾರೆ. ನಾವು ಎಲ್ಲವನ್ನೂ ಸಮಾಧಾನವಾಗಿ ಸ್ವೀಕರಿಸಬೇಕು. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ಬೇರೆಯವರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.